ಮಹಾತ್ಮರಾದ ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಒಂದು ಸಲ ನಾನು ಪವಿತ್ರ ಮಕ್ಕಾದಲ್ಲಿ 3 ವರ್ಷಗಳ ಕಾಲ ತಂಗಿದ್ದೆ. ಈತನ್ಮಧ್ಯೆ ಓರ್ವ ಮಕ್ಕಾ ನಿವಾಸಿ ಪ್ರತಿದಿನ ಮಧ್ಯಾಹ್ನ ತವಾಫ್ ಮಾಡಲು ಬರುತ್ತಿರುವುದು ನಾನು ಗಮನಿಸುತ್ತಿದ್ದೆ. ತವಾಫಿನ ಬಳಿಕ ಅವರು 2 ರಕಾತ್ ಸುನ್ನತ್ ನಮಾಜ್ ಮಾಡಿ ಬಳಿಕ ನನಗೆ ಸಲಾಂ ಹೇಳಿ ಮನೆಗೆ ಹೋಗುತ್ತಿದ್ದರು. ಯಾಕೋ ನನಗೆ ಆ ಸಾತ್ವಿಕ ವ್ಯಕ್ತಿಯ ಮೇಲೆ ತುಂಬ ಪ್ರೀತಿ ಹುಟ್ಟಿತು. ಒಂದು ದಿನ ಅವರು ತೀವ್ರ ರೋಗಕ್ಕೆ ಈಡಾದರು. ನಾನು ಅವರನ್ನು ಸಂದರ್ಶಿಸಲು ಅವರ ಮನೆಗೆ ಹೋದೆ. ಅವರನ್ನು ಕಂಡು ನಾನು ಯೋಗಕ್ಷೇಮ ವಿಚಾರಿಸಿದೆ. ಬಳಿಕ ಅವರು ನನ್ನೊಂದಿಗೆ ಕೆಲವು ವಸಿಯತ್ತನ್ನು ಮಾಡಿದರು. ನಾನು ಮರಣ ಹೊಂದಿದರೆ ತಾವೇ ನನಗೆ ಜನಾಜಾ ಸ್ನಾನ ಮಾಡಿಸಬೇಕು. ಅದೇ ರೀತಿ ನನಗೆ ಮಯ್ಯತ್ ನಮಾಜ್ಗೆ ನೀವೇ ಇಮಾಮತ್ ನಿಲ್ಲಬೇಕು. ದಫನ ಮಾಡಿದ ಬಳಿಕ ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು. ರಾತ್ರಿ ಇಡೀ ನನ್ನ ಸಮಾಧಿಯ ಬಳಿಯೇ ಕುಳಿತುಕೊಳ್ಳಬೇಕು ಮತ್ತು ನನಗೆ ತಲ್ಕೀನನ್ನು ನೀವೇ ಹೇಳಿಕೊಡಬೇಕು ಎಂದು ವಸಿಯತ್ ಮಾಡಿದರು. ನಾನು ಆಯಿತು ಎಂದೆ. ಅವರ ಮರಣದ ಬಳಿಕ ಅವರು ಹೇಳಿದಂತೆ ಮಯ್ಯತ್ ಪರಿಪಾಲನೆ ಮಾಡಿದೆ. ಅವರ ವಸಿಯತಿನಂತೆ ರಾತ್ರಿ ಇಡೀ ಅವರ ಸಮಾಧಿಯ ಬಳಿಯಲ್ಲೇ ಕುಳಿತುಕೊಂಡೆ. ಸುಮಾರು ಹೊತ್ತಿನ ಬಳಿಕ ನನಗೆ ತೂಕಡಿಕೆ ಬಂದಂತಾಯಿತು. ನಿದ್ದೆಯಲ್ಲಿ ಒಂದು ಅಶರೀರವಾಣಿ ಕೇಳಿಸಿತು. ಸುಫಿಯಾನು ಸೌರಿಯವರೇ, ನೀವಿನ್ನೂ ಹೊರಡಬಹುದು. ಅವರಿಗೆ ನಿಮ್ಮ ಸಾನ್ನಿಧ್ಯ ಮತ್ತು ತಲ್ಕೀನ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವೇ ಅವರಿಗೆ ತಲ್ಕೀನನ್ನು ಹೇಳಿಕೊಟ್ಟೆವು. ನಾನು ಆಶ್ಚರ್ಯಚಕಿತನಾಗಿ ಕೇಳಿದೆ, ಅವರಿಗೆ ಈ ಉನ್ನತ ಪದವಿಯು ಯಾವ ಸತ್ಕರ್ಮಕ್ಕಾಗಿ ಲಭಿಸಿತು? ಅಶರೀರವಾಣಿಯು ಹೇಳಿತು, ರಂಜಾನ್ ತಿಂಗಳು ಮತ್ತು ಅದರ ನಂತರದ ಶವ್ವಾಲ್ ತಿಂಗಳ 6 ಉಪವಾಸ ಆಚರಿಸಿದ ಬರ್ಕತಿನಿಂದಾಗಿ ಈ ಪದವಿಯು ಅವರಿಗೆ ಲಭಿಸಿತು. ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ನನಗೆ ಆ ರಾತ್ರಿ ಇದೇ ರೀತಿ 3 ಬಾರಿ ಕನಸು ಬಿತ್ತು. ನಾನು ಅಲ್ಲೇ ಕುಳಿತು ಅಲ್ಲಾಹನಲ್ಲಿ ಹೀಗೆ ಬೇಡಿದೆ, ಅಲ್ಲಾಹನೇ, ನನಗೂ ನೀನು ರಂಜಾನ್ ಮತ್ತು ಅದರ ನಂತರ ಇರುವ ಶವ್ವಾಲಿನ 6 ಉಪವಾಸ ಆಚರಿಸಲು ತೌಫೀಕ್ ನೀಡು. ಅಲ್ಲಾಹನು ನಮಗೂ ಕೂಡ ರಂಜಾನ್ನ ತಿಂಗಳು ಪೂರ್ತಿ ಉಪವಾಸ ಆಚರಿಸಿ ಅದರ ನಂತರ ಶವ್ವಾಲಿನ 6 ಉಪವಾಸಗಳನ್ನು ಹಿಡಿಯಲು ಅಲ್ಲಾಹನು ತೌಫೀಕ್ ನೀಡಲಿ.